ಮಕ್ಕಳೇ ಹಾಗೂ ಆತ್ಮೀಯ ಪಾಲಕರೇ, ಶ್ರೀ ಭಾಗ್ಯವಂತಿ ಪಬ್ಲಿಕೇಶನ್ ವಿದ್ಯಾಲಯಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಅಂತ ಹೇಳ್ತಾ, ಈ ದಿನ ನಾವೇನು ನೋಡೋಣ, ಮಾನಸಿಕ ಸಾಮರ್ಥ್ಯದ ಬಗ್ಗೆ ನೋಡೋಣ. ಮಕ್ಕಳೇ, ಮಾನಸಿಕ ಸಾಮರ್ಥ್ಯದಲ್ಲಿ 10 ವಿಭಾಗಗಳಿವೆ. ಒಂದನೇದ್ದು ಆಡ್ ಮ್ಯಾನ್ ಔಟ್, ಅಂದರೆ ಗುಂಪಿಗೆ ಸೇರದ ಚಿತ್ರ ಅಥವಾ ಭಿನ್ನ ಚಿತ್ರ ಅಂತ ಅರ್ಥ ಆಗ್ತೈತಿ. ಎರಡನೇದ್ದು ಫಿಗರ್ ಮ್ಯಾಚಿಂಗ್, ಅಂದ್ರೆ ಚಿತ್ರವನ್ನು ಹೊಂದಿಸುವುದು. ಇನ್ನು ಮೂರನೇದ್ದು ಪ್ಯಾಟರ್ನ್ ಕಂಪ್ಲೀಷನ್, ಮಕ್ಕಳೇ ಮಾದರಿ ಪೂರ್ಣಗೊಳಿಸುವುದು. ನಾಲ್ಕನೇದ್ದು ಫಿಗರ್ ಸಿರೀಸ್ ಕಂಪ್ಲೀಷನ್, ಅಂದರೆ ಚಿತ್ರ ಅನುಕ್ರಮಣಿಕೆಯನ್ನು ಪೂರ್ಣಗೊಳಿಸುವುದು. ಐದನೇದ್ದು ಅನಾಲಜಿ ಫಿಗರ್, ಅಂದ್ರೆ ಹೋಲಿಕೆ ಚಿತ್ರ ಇಂದ. ಆರನೇದ್ದು ಜೆಮೆಟ್ರಿಕಲ್ ಫಿಗರ್, ರೇಖಾಗಣಿತಾತ್ಮಕ ಚಿತ್ರ ಪೂರ್ಣಗೊಳಿಸುವುದು. ಏಳನೇದ್ದು ಮಿರರ್ ಇಮೇಜ್, ಕನ್ನಡಿಯ ಪ್ರತಿಬಿಂಬ. ಎಂಟನೇದ್ದು ಪಂಚ್ಡ್ ಫೋಲ್ಡ್ ಪ್ಯಾಟರ್ನ್, ಅಂದ್ರೆ ಮಡಿಚುವುದು, ಮಡಿಚಿದ್ದನ್ನು ಬಿಚ್ಚುವುದು. ನೆಕ್ಸ್ಟ್ ಪೇಪರ್ ಫೋಲ್ಡಿಂಗ್, ಅಂದರೆ ಕಾಗದ ಮಡಿಚುವಿಕೆ. 10ನೇ ಮಾದರಿ ಹಿಡನ್ ಫಿಗರ್, ಅಂದರೆ ಹುದುಗಿದ ಚಿತ್ರ. ಈ ನೋಡಿ ಮಕ್ಕಳೇ, ಈ 10 ವಿಧಾನದಲ್ಲಿ ನಾವೇನು ನೋಡೋಣ, ಈಗ ಎರಡನೇ ವಿಧಾನವನ್ನು ಈ ದಿನ ನೋಡೋಣ. ಎರಡನೇ ವಿಧಾನ ಯಾವುದಪ್ಪ ಅಂತಂದ್ರೆ ಫಿಗರ್ ಮ್ಯಾಚಿಂಗ್, ಅಂದರೆ ಚಿತ್ರವನ್ನು ಹೊಂದಿಸುವುದು. ಈಗ ನೋಡ್ರಿ, ಈಗ ಏನಿದು ಚಿತ್ರವನ್ನು ಹೊಂದಿಸುವುದು. ಮಾದರಿ 2 ಅದು ಚಿತ್ರವನ್ನು ಹೊಂದಿಸುವುದು ಮಕ್ಕಳೇ. ಅಂದ್ರೆ ಸಮಾನಾಕೃತಿಯ ಚಿತ್ರ. ಅಂದ್ರೆ ಈಗ ಇದೇನು ಅರ್ಥಪ್ಪ ಅಂತಂದ್ರೆ, ಒಂದು ಯಾವುದಾದ್ರೂ ಪಕ್ಷಿ, ಪ್ರಾಣಿ ಅಥವಾ ಇತ್ತಪ್ಪ, ಒಂದು ಗಿಳಿ ಇತ್ತು, ಆ ಗಿಳಿ ಫೋಟೋ ತೆಗೆದು ಅದರ ಜೆರಾಕ್ಸ್ ಪ್ರತಿ ಏನಿರ್ತದಲ್ಲ, ಅದೇ ಸಮಾನಾಕೃತಿ ಚಿತ್ರ. ಈಗ ಉದಾಹರಣೆ, ಗಿಳಿ ಬೇಡ, ನೀವೇ ಒಂದು ಫೋಟೋ ತಕ್ಕೊಳ್ರಿ. ಫೋಟೋ ತಕ್ಕೋದು ನಿಮ್ಮ ಪಕ್ಕಕ್ಕೆ ಹಿಡಿದ್ರೆ ಅದೇ ನಿಮ್ಮ ಜೆರಾಕ್ಸ್ ಪ್ರತಿ ಏನಿರ್ತೈತಿಲ್ಲ, ಅದೇ ಚಿತ್ರಕ್ಕೆ ಏನಂತೀವಿ ನಾವು, ಸಮಾನಾಕೃತಿಯ ಚಿತ್ರ. ನೋಡಿ ಮಕ್ಕಳೇ, ನೀವು ಪರೀಕ್ಷೆಯಲ್ಲಿ ಕ್ವಶನ್ ಪೇಪರಲ್ಲಿ ಕೊಟ್ಟಂಥ ಇಂಟ್ರೊಡಕ್ಷನ್ ಓದ್ತಾ ಕೂಡಬಾರ್ದು. ಯಾವಾಗಲೂ 4 ಚಿತ್ರ ಇದ್ರೆ ಏನಿರ್ತದ, ಭಿನ್ನ ಚಿತ್ರ ಅಂತ ಇರ್ತೈತಿ. ಇದು 5 ಚಿತ್ರ ಇದ್ರೆ ಏನಿರ್ತೈತಿ, 5 ಚಿತ್ರದಲ್ಲಿ ಒಂದೇದು ಏನಿರ್ತದ, ಸಮಸ್ಯಾ ಚಿತ್ರ ಇರ್ತೈತಿ. 4 ಉತ್ತರ ಚಿತ್ರಗಳಿರ್ತಾವ. ಆ ಉತ್ತರ ಚಿತ್ರದಲ್ಲಿ 3 ಚಿತ್ರಗಳು ಬೇರೆ ಆಗಿರ್ತಾವ. ಇನ್ನು ಒಂದು ಚಿತ್ರ ಏನಾಗಿರ್ತೈತಿ, ನಿಮ್ಮ ಪ್ರಶ್ನೆಯಲ್ಲಿ ಇರ್ತದಲ್ಲ, ಪ್ರಶ್ನೆ ಚಿತ್ರದಲ್ಲಿ ಅದೇ ಚಿತ್ರನೇ ಉತ್ತರ ಚಿತ್ರ ಆಗಿರ್ತೈತಿ. ಅದನ್ನು ನಾವೀಗ ಹುಡುಕೋಣ ಮಕ್ಕಳೇ, ಹುಡುಕಿ ಮಾಡೋಣ, ಆಟವನ್ನು ಆಡೋಣ. ಇದು ಮೆಂಟಲ್ ಎಬಿಲಿಟಿ, ಅಂದರೆ ಮಾನಸಿಕ ಸಾಮರ್ಥ್ಯ ಅಂದ್ರೇನು, ಆಟವಾಡುವುದು. ಅಭ್ಯಾಸ 1 ನೋಡ್ರಿ ಮಕ್ಕಳೇ, ಇಲ್ಲಿ ನೋಡ್ರಿ, ಒಂದು ಇದು ಏನೈತಲ್ಲ, ಇದು ಪ್ರಶ್ನೆ ಚಿತ್ರ. ABCD ಏನದಾವಲ್ಲ, ಇವು 4 ಉತ್ತರ ಚಿತ್ರಗಳು. ಹೆಂಗಪ್ಪ ಅಂತಂದ್ರೆ, ಈ ಪ್ರಶ್ನೆ ಚಿತ್ರದಲ್ಲಿ ಏನೈತಲ್ಲ, ಈ ಪ್ರಶ್ನೆ ಚಿತ್ರದಲ್ಲಿ ನಿಮ್ಮ ಫೋಟೋ ಐತೆ ಅಂತ ತಿಳಿರಿ ಮಕ್ಕಳ, ನಿಮ್ಮದೇ ಫೋಟೋ ಇರ್ತೈತೆ ಮಕ್ಕಳೇ. ಆ ಫೋಟೋವನ್ನು ತಂದಲ್ಲಿಗಿಟ್ರೆ ಆ್ಯಸ್ ಇಟ್ ಈಸ್ ನಿಮ್ಮ ಚಿತ್ರ ಆಗಿರಬೇಕು. ಅದಕ್ಕೇನಂತೀವಿ ನಾವು, ಚಿತ್ರವನ್ನು ಹೊಂದಿಸುವುದು ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಈಗ ನಿಮ್ಮ ಫೋಟೋ ಬಂತು. ಇದು ನಿಮ್ಮದೇ ಆದ ಫೋಟೋ ಥರ ಹೋಗಿ ಒಂದು ಚಿತ್ರ ಇರ್ತೈತಿ, ಆ ಚಿತ್ರಕ್ಕೆ ಹೋಗಿ ಕೊಡ್ತೈತಿ, ಅದೇ ಆನ್ಸರ್ ಆಗಿರ್ತೈತಿ ಮಕ್ಕಳೇ. ನೋಡ್ರಿ, ಈಗ ಈ ನಮ್ಮ ಚಿತ್ರ ಹೋಗಿ ಅಲ್ಲಿ ಹೊಂದಿತು ಅಂದ್ರೆ ಸಿ ಆದಂಥ ಚಿತ್ರ ಸರಿಯಾದ ಚಿತ್ರ. ಇನ್ನು ABCD ಏನದಾವಲ್ಲ, ಭಿನ್ನ ಅದಾವ, ಬೇರೆ ಅದ, ಯಾವುದೋ ಒಂದು ರೀತಿಯಿಂದ ಚೇಂಜಸ್ ಅದಾವ. ಇದಕ್ಕೇನಂತೀವಿ ನಾವು, ಚಿತ್ರವನ್ನು ಹೊಂದಿಸುವುದಂತೀವಿ. ಮಾದರಿ 2 ಚಿತ್ರ. ಈಗ ಮಕ್ಕಳೇ, ನೀವು ಇಂಟ್ರೊಡಕ್ಷನ್ ಒಟ್ಟ ಓದಬಾರ್ದು. ಯಾವಾಗಲೂ 4 ಚಿತ್ರ ಇದ್ರೆ ಮಾತ್ರ ಏನು ಮಾಡೋದು, ಭಿನ್ನ ಚಿತ್ರ ಅಂತ ತಿಳ್ಕೊಬೋದು. 5 ಚಿತ್ರ ಇತ್ತಪ್ಪ ಅಂತಂದ್ರೆ ಚಿತ್ರವನ್ನು ಹೊಂದಿಸುವುದಂತ ತಿಳ್ಕೊಬೋದು. 1ನೇ ಚಿತ್ರ ತಮ್ಗೆ ಗೊತ್ತಾಯ್ತಲ್ಲ, ಇನ್ನು 2ನೇ ಚಿತ್ರನೂ ಕೂಡ ನೋಡೋಣ ಮಕ್ಕಳೇ. ನೋಡ್ರಿ, ಈ ರೀತಿ ಚಿತ್ರ ಇದೆ. 3 ಒಂದು ಬಾಣದ ಗುರ್ತೈತಿ, 2 ಕಡೆ ಐತಿ. ಆಮೇಲೆ 2 ರೇಖೆಗಳದಾವ, 2 ಕಡೆ ಏನದಾವ, 2ಕ್ಕೆ ಏನದಾವ, ಮುಂದೊಂದು ಗುಂಡಿನ ಚಿತ್ರ ಅದಾವ. ಅದೇ ರೀತಿ 3 ಚಿತ್ರದಲ್ಲಿ ಭಿನ್ನ ಆಗಿಟ್ಟಾರ. ಈ 4 ಉತ್ತರ ಚಿತ್ರದಲ್ಲಿ ಭಿನ್ನ ಆಗಿಟ್ಟಾರ. ಈಗ ಈ ಸಮಸ್ಯಾ ಚಿತ್ರ ABCD ಈ 4ರಲ್ಲಿ ಯಾವುದೋ ಒಂದು
ಚಿತ್ರ ಆಗಿರ್ತೈತಿ. ಅದನ್ನು ನಾವೇನು ಮಾಡೋಣ, ಹುಡ್ಕೋಣ ಮಕ್ಕಳೇ. ಹುಡ್ಕೋಣಂತ ಇಲ್ಲಿ ನೋಡ್ರಿ, ಈ ದಿಕ್ಕಿಗೆ 2 ಗುಂಡದವ, ಒಂದು ಬಾಣ ಚಿಹ್ನೆ ಐತಿ. ಇಲ್ಲಿಲ್ಲ. ಎಲ್ಲಿ? ಈ ಎ ಚಿತ್ರದಲ್ಲಿ ಇಲ್ಲ, ಅದಕ್ಕಾಗಿ ಇದು ಆಗುವುದಿಲ್ಲ. ಇನ್ನು ಬಿ ಚಿತ್ರದಲ್ಲಿ ಐತಿ ಮಕ್ಕಳೇ. ಐತಿ, ಹಂಗಪ್ಪ ಐತಿ ಅಂತಂದ್ರೆ ಇಲ್ಲಿ ಬಿ ಚಿತ್ರದಲ್ಲಿ ಸೇಮ್ ಐತಿ. ಆಮೇಲೆ ಇಲ್ಲಿ 3 ಗುಂಡದವ, ಇಲ್ಲಿ ಬಾಣ ಚಿಹ್ನನೂ ಸೇಮ್ ಐತಿ. ಆದ್ರೆ ಇಲ್ಲಿ ಏನೈತಿಲ್ಲ, ಏರೋ ಮಾರ್ಕ ಕೆಳಗಡೆ ಬಂದದ, ಇದು ಕೂಡ ಆಗುವುದಿಲ್ಲ. ಇಲ್ಲಿ ಸಿ ಒಳಗೆ ನೋಡ್ರಿ ಮಕ್ಕಳೇ, ಸಿ ಒಳಗೆ 3 ಬಾಣ ಚಿಹ್ನೆ ಮೇಲ್ಮುಖ ಮಾಡಿ ನಿಂತಾವ. ಆದ್ರೆ ನಮ್ಮ ಸಮಸ್ಯೆ ಚಿತ್ರದಲ್ಲಿ ಒಂದು ಬಾಣ ಚಿಹ್ನೆ ಮೇಲ್ಮುಖ ಮಾಡೈತಿ, ಆಮೇಲೆ 2 ಗುಂಡುಗಳದಾವ, ಗೋಲಿಗಳದಾವ. ಇದು ಕೂಡ ಆಗುವುದಿಲ್ಲ. ಈಗ ನೋಡ್ರಿ, ನಮ್ಮದು ಸರಿಯಾದ ಉತ್ತರ ಯಾವುದಪ್ಪ ಅಂತಂದ್ರೆ ಡಿ ಆಗ್ತೈತಿ ಮಕ್ಕಳೇ. ನೋಡ್ರಿ, ಚಿತ್ರವನ್ನು ಗುರುತಿಸೋಣ ನಾವು. ನೋಡ್ರಿ ಮಕ್ಕಳ, ನಮ್ಮ ಚಿತ್ರವನ್ನು ನೋಡೋಣ ಈಗ. ಈಗ ಇದು ನಮ್ಮ ಚಿತ್ರ, ಇದು ಸಮಸ್ಯಾ ಚಿತ್ರ. ಸಮಸ್ಯಾ ಚಿತ್ರವನ್ನು ನಮ್ಮ ಡಿ ಮೇಲೆ ಹೋಗಿ ಕೂಡ್ತೈತಿ, ಅದೇ ನಮ್ಮ ಉತ್ತರ ಚಿತ್ರ ಆಗ್ತೈತಿ. ನೋಡ್ರಿ ಮಕ್ಕಳೇ, ಸರಿ ಅನ್ನಿಸ್ತಲ್ಲ? ಈಗ ನಾವು 3 ಚಿತ್ರಗಳನ್ನು ಹೊಡೆದೋಗಿದೆವು. ಈ ಡಿ ಯಲ್ಲಿರ್ತಕ್ಕಂಥ ಆಪ್ಷನ್ಸ ಸರಿಯಾದ ಉತ್ತರ. ನಮ್ಮ ಉತ್ತರ ಸರಿಯಾಗಿದೆ ಎಂದು ನಾವು ಮುಂದಿನ ಚಿತ್ರಕ್ಕೆ ಹೋಗೋಣ. ನೋಡ್ರಿ, ನೆಕ್ಸ್ಟ್ ಒಂದು ಚಿತ್ರ. 3 ಸರ್ಕಲ್ ಅದಾವ. 3 ಸರ್ಕಲ್ ಒಳಗೆ ಈ ಸಮಸ್ಯೆ ಚಿತ್ರ ಹೇಳಕತ್ತೀನಿ ನಾನು ನಿಮ್ಗೆ. 3 ಸರ್ಕಲಲ್ಲಿ ಒಂದು ಬಾಕ್ಸ್ ಐತಿ, ಒಂದು ಟ್ರಯಾಂಗಲ್ ಐತಿ, ಆಮೇಲೆ ಕೆಳಗೆ ಸರ್ಕಲ್ ಒಳಗೆ ಸರ್ಕಲ್ ಐತಿ, ಒಂದು ಗುಂಡು ಐತಿ, ಒಂದು ಚುಕ್ಕೆ ಐತಿ. ಅದನ್ನು ನಾವು ಹುಡುಕಿಡಬೇಕು. ಇಲ್ಲಿ ನೋಡ್ರಿ, ಈ ಹುಡ್ಕೋಣ. ಎ ಅಲ್ಲಿ ಇಲ್ಲ. ಈ ಮೇಲಿನೂ ಈ ಚಿತ್ರಕ್ಕೂ ಹೋಲಿಕೆ ಐತಿ. ಎಲ್ಲ ಚಿತ್ರಗಳನ್ನು ನೋಡ್ಬೇಕು ನಾವು ಸೂಕ್ಷ್ಮವಾಗಿ. ಬರೀ ದಡಗ್ಗನೆ ಒಂದು ಚಿತ್ರ ಹಾಕಿಬಿಡಬಾರ್ದು ಮಕ್ಕಳೇ. ಇಲ್ಲಿ ನೋಡ್ರಿ, ಇದು ಇಲ್ಲೈತಿ, ಓಕೆ. ಇದು ಕೂಡ ಇಲ್ಲೈತಿ, ಓಕೆ. ಇದರಲ್ಲಿ ಇಲ್ಲ. ಆಮೇಲೆ ಇದರಲ್ಲಿ ಇದು ಲೆಫ್ಟ್ ಸೈಡ್ ಐತಿ, ರೈಟ್ ಸೈಡ್ ಐತಿ. ಇಲ್ಲಿ ಇದು ಲೆಫ್ಟ್ ಸೈಡ್ ಐತಿ, ಇದು ರೈಟ್ ಸೈಡ್ ಐತಿ. ಇದು ಕೂಡ ಆಗುವುದಿಲ್ಲ. ಇಲ್ಲೈತಿ, ಇಲ್ಲೈತಿ. ಹೌದಲ್ಲ? ಇನ್ನು ಕೆಳಗಿನ ಸರ್ಕಲ್ ನೋಡಬೇಕು. ಕೆಳಗಿನ ಸರ್ಕಲಲ್ಲಿ ಸರ್ಕಲ್ ಒಳಗೆ ಸರ್ಕಲ್ ಐತಿ ಮಕ್ಕಳೇ. ಸರ್ಕಲ್ಲ, ಇದು ಇಲ್ಲ, ಇದು ಹೋಗೇ ಬಿಟ್ಟೈತಿ. ಇಲ್ಲಿ ನೋಡ್ರಿ, ಮೇಲೆ ಸರ್ಕಲ್ ಐತಿ, ಕೆಳಗೇನೈತಿ, ವರ್ಗ ಐತಿ, ಆಮೇಲೆ ತ್ರಿಭುಜ ಐತಿ. ಇದು ಕೂಡ ಆಗಲ್ಲ. ಇಲ್ಲಿ ಸರ್ಕಲ್ ಒಳಗೆ ದೊಡ್ಡ ಸರ್ಕಲ್ ಐತಿ, ಇಲ್ಲೇನೈತಿ, ಚಿಕ್ಕ ಸರ್ಕಲ್ ಐತಿ. ಇದು ಕೂಡ ಆಗಲ್ಲ. ಇದೇನೈತಲ್ಲ, ನಮ್ಮದು ಡಿ ಏನೈತಲ್ಲ, ಸರಿಯಾದ ಉತ್ತರ ಐತಿ. ಈಗ ನೋಡೋಣ ಮಕ್ಕಳೇ, ನಾವು ಚೆಕ್ ಮಾಡಿ ನೋಡೋಣ. ನಮ್ಮ ಚಿತ್ರನೇ ಹೋಗಲಿ ಕೂಡ್ತು ನೋಡ್ರಿ. ಈಗ ಸರಿಯಾದ ಉತ್ತರ ನೋಡೋಣ. ಈಗ ನೋಡ್ರಿ, ಈಗ ನಮ್ಮ ಸಮಸ್ಯಾ ಚಿತ್ರ ಬಂತು. ಸಮಸ್ಯಾ ಚಿತ್ರ ಏನೈತಿ ಅದೇ ಥರ ಅದ್ರ ಜೆರಾಕ್ಸ್ ಕಾಪಿಯಲ್ಲಿ ಐತಿ, ಅಲ್ಲಿಗೆ ಹೋಗಿ ಕೂಡ್ತು ನೋಡೋದು. ನೋಡ್ರಿ, ಸರಿ ಅಂತಲ್ಲ? ನಿಮ್ಗೆ ಸರಿ ಅನ್ನಿಸ್ತಲ್ಲ? ನೋಡ್ರಿ ಮಕ್ಕಳೇ, ನಾನು ನಿಮಗೆ ಮಾಡ್ತಕ್ಕಂಥ ಪಾಠ ಅರ್ಥ ಆಗಿದ್ರೆ ನೀವೇನು ಮಾಡ್ಬೇಕು ಮಕ್ಕಳೇ? ತಕ್ಷಣ ಒಂದು ಲೈಕ್ ಮಾಡ್ಬೇಕು ಮಕ್ಕಳೇ. ಆಮೇಲೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಬೇಕು. ಈಗ 3ನೇ ತರಗತಿಯಿಂದ 4ನೇ ತರಗತಿ, 4ನೇ ತರಗತಿಯಿಂದ 5ನೇ ತರಗತಿಗೆ ಬರ್ತಾವಲ್ಲ, ಅಂತ ನಿಮ್ಮ ಫ್ರೆಂಡ್ಸ್ ಏನಿರ್ತಾರಲ್ಲ, ನೀವೇನು ಮಾಡಬೇಕು? ಒಬ್ರಿಗೊಬ್ರು ಶೇರ್ ಮಾಡಬೇಕು. ಯಾಕಪ್ಪ ಅಂತಂದ್ರೆ ನೀವು ನೋಡ್ತಕ್ಕಂಥ ಕ್ಲಾಸ ಅವರು ಕೂಡ ನೋಡಬೇಕು. ಆಮೇಲೆ ನಿಮ್ಮ ನವೋದಯಕ್ಕೆ ಅಷ್ಟೇ ಬರೋಂಗ ಮಕ್ಕಳೇ, ಇಂಥ ಚಿತ್ರ ಇದ್ದಾವಲ್ಲ, ಇವು ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರ್ತಾವ. ನಿಮ್ಮ ಚಿಕ್ಕಪ್ಪರು, ನಿಮ್ಮ ಮಾವಂದಿರು, ನಿಮ್ಮ ಅಣ್ಣಂದಿರು ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಿರ್ತಾರಲ್ಲ, ಅವ್ರನ್ನೂ ಕೂಡ ನಿಮ್ಮ ಪಕ್ಕಕ್ಕೆ ಕೂಡಿಸ್ಕೊಂಡು ನೋಡ್ರಿ, ಅವ್ರಿಗೂ ಕೂಡ ತೋರಿಸ್ರಿ ಅಂತ ಹೇಳ್ತಾ. ಆಮೇಲೆ ಮೇನ್ ಇನ್ನೊಂದು ಪಾಯಿಂಟ್ ಏನು ಮಾಡ್ಬೇಕು ಮಕ್ಕಳೇ? ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ, ನಾವೇನು ಮಾಡ್ತೀವಲ್ಲ, ನಾವು ಮಾಡ್ತಕ್ಕಂಥ ಕ್ಲಾಸು ಎನಿ ಟೈಮ್ ನಿಮ್ಗೆ ಹೇಳಿ ನಾವು ಮಾಡ್ತಿರೋದಿಲ್ಲ. ನಾವು ಯಾವುದೇ ಟೈಮ್ದಲ್ಲಿ ಮಾಡಿ ನಮ್ಮ ಕ್ಲಾಸನ್ನು ಯೂಟ್ಯೂಬಿಗೆ ಅಪ್ಲೈ ಮಾಡಿದೆವಪ್ಪ ಅಂತಂದ್ರೆ, ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಲ್ಲ, ಸಬ್ಸ್ಕ್ರೈಬ್ ಮಾಡ್ತಕ್ಕಂಥ ಯೂಟ್ಯೂಬೇ ನಿಮ್ಮ ಮೊಬೈಲ್ ಯೂಟ್ಯೂಬಲ್ಲಿ ಐಕಾನಲ್ಲಿ ನಮ್ಮದು ಕ್ಲಾಸಿಂದು ಲೋಗೋ ಅಲ್ಲಿ ಬಂದು ಕುಳಿತಿರ್ತೈತಿ. ಅದಕ್ಕಾಗಿ ನೀವು ಸಬ್ಸ್ಕ್ರೈಬ್ ಮಾಡೋದು ಮರಿಬಾರ್ದು ಮಕ್ಕಳೇ. ಆಮೇಲೆ ನಮ್ಮ
ಶ್ರೀ ಭಾಗ್ಯವಂತಿ ಪಬ್ಲಿಕೇಶನ್ನಿಂದ ಒಂದು ಪುಸ್ತಕವಿದೆ ಮಕ್ಕಳೇ. ಯಾವುದಪ್ಪ ಅಂತಂದ್ರೆ ಮಾಡರ್ನ್ ಕಾಂಪಿಟೇಟಿವ್ ಮ್ಯಾಥಮೆಟಿಕ್ಸ್ ಅಂತಿದೆ. ಈ ಮಾಡರ್ನ್ ಕಾಂಪಿಟೇಟಿವ್ ಮ್ಯಾಥಮೆಟಿಕ್ಸ್ ಅಪ್ಪ ಅಂತಂದ್ರೆ 3ನೇ ತರಗತಿಯಿಂದ 9ನೇ ತರಗತಿವರೆಗೂ ಬಳಕೆ ಮಾಡ್ಬೋದು. ಆಮೇಲೆ ಮೇನ್ ಏನಪ್ಪ ಅಂತಂದ್ರೆ ನವೋದಯಕ್ಕೆ, ಸೈನಿಕಕ್ಕೆ, ಆಮೇಲೆ RMS ಅಂದ್ರೆ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ಗೆ, ಆಮೇಲೆ RMSA, ಆಮೇಲೆ ಮುರಾರ್ಜಿ, ಈ ಎಲ್ಲ ತರಗತಿಗೂ ಅನ್ವಯ ಆಗ್ತೈತಿ. ಮತ್ತು SDA, FDA, PDO, ತಲಾಟಿ ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಏನು ಬರ್ತಾರಲ್ಲ ಅಂಥವ್ರಿಗೆ ಯೂಸ್ ಆಗ್ತದೆ. ತಮ್ಗೆ ಯಾರಿಗಾದರೂ ಈ ಪುಸ್ತಕ ಬೇಕಾಗಿತ್ತಪ್ಪ ಅಂತಂದ್ರೆ ಈ ಮೇಲೇನು ಕಾಣ್ತದಲ್ಲ ಆ ನಂಬರ್ಗೆ ಕಾಲ್ ಮಾಡಿ ನೀವು ಈ ಪುಸ್ತಕವನ್ನು ಪಡೆದುಕೊಳ್ಳಬಹುದು. ನೋಡಿ ಮಕ್ಕಳೇ, ಈ ರೀತಿ ಕ್ರಮಬದ್ಧವಾಗಿ ಒಂದು ಲೆಕ್ಕವನ್ನು 2-3 ಮೆಥಡಲ್ಲಿ ನಾವು ಬಿಡಿಸೀವಿ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ 2 ಲೈನ್ ಮೆಥಡಲ್ಲಿ ಬಿಡಿಸೀವಿ. ಪ್ರತಿಯೊಂದು ಚಾಪ್ಟರ್ನು ಕೂಡ ನೀವು ಸೂತ್ರ ಬೇಡ, ಫಾರ್ಮುಲಾ ಬೇಡ, ಏನು ಬೇಡ, ಓನ್ಲಿ 2 ಲೈನಲ್ಲಿ ಹೊಡೆದೊಗಿಬೋದು. ಆ ರೀತಿ ಶಾರ್ಟ್ರಿಕ್ಸ್ ಇಟ್ಟಿವಿ ಮಕ್ಕಳೇ. ಇದು ಬಹಳ ಉಪಯುಕ್ತ ಐತಿ ಈ ಪುಸ್ತಕ. ಆಮೇಲೆ ಇದ್ರ ಜೊತೆಗೆ ಇನ್ನೂ ಒಂದು ಪುಸ್ತಕ ಏನು ಮಾಡಕತ್ತೀವಿ ನಾವು, ಬೋತ್ ಲ್ಯಾಂಗ್ವೇಜಲ್ಲಿ ನವೋದಯಕ್ಕೆ ಸಂಬಂಧಪಟ್ಟಂಗೆ ಮೆಂಟಲ್ ಎಬಿಲಿಟಿ, ಪ್ಯಾಸೇಜ್, ಆಮೇಲೆ ಮ್ಯಾಥಮೆಟಿಕ್ಸ್ 3ನ್ನೂ ಕೂಡಿ ಒಂದು ಪುಸ್ತಕ ರೆಡಿ ಆಗ್ಲಕತ್ತಿದ. ಆ ಪುಸ್ತಕ ಏಪ್ರಿಲಲ್ಲಿ ಹೊರಹೊಮ್ತೈತಿ, ತಮ್ಮ ಕೈಯಲ್ಲಿ ಬಂದು ಸಿಗ್ತದೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮಕ್ಕಳೇ. ಮುಂದಿನ ಪ್ರಶ್ನೆ ನೋಡೋದಾದರೆ ನೋಡ್ರಿ, ಈ ರೀತಿ ಇದೆ. ಏನೈತಿಪ್ಪ ಅಂತಂದ್ರೆ ಒಂದು ಸರ್ಕಲ್ ಐತಿ, ಆಮೇಲೆ ಇಂಟು ಮಾರ್ಕ್ ಐತಿ, ಆಮೇಲೆ ಪ್ಲಸ್ ಮಾರ್ಕ್ ಐತಿ. ಹೌದಲ್ಲ? ಎಲ್ಲಿ? ನಮ್ಮ ಸಮಸ್ಯಾ ಚಿತ್ರದಲ್ಲಿ. ಸಮಸ್ಯಾ ಚಿತ್ರದಲ್ಲಿ ಏನೈತಿ? ಒಂದು ಸರ್ಕಲ್ ಐತಿ, ಸರ್ಕಲಲ್ಲಿ ಗುಂಡ್ಲೆ ಚಿಹ್ನೆ ಐತಿ, ಆಮೇಲೆ ಅದರೊಳಗೆ ಅಧಿಕ ಚಿಹ್ನೆ ಐತಿ. ಆ ಚಿಹ್ನೆದ ಮೇಲೆ ಒಂದು ಬ್ಲ್ಯಾಕ್ ಚುಕ್ಕಿ ಇದೆ, ಅಂದ ಕಪ್ಪು ಚುಕ್ಕಿ ಇದೆ. ಇದನ್ನೇ ಹೋಲ್ತಕ್ಕಂಥ ಉತ್ತರ ಯಾವುದೋ ಒಂದಲ್ಲಿ ಇದೆ. ಎದಲ್ಲಿದೋ, ಬಿದಲ್ಲಿದೋ, ಸಿದಲ್ಲೋ, ಡಿದಲ್ಲಿ ನಾವು ಹುಡುಕೋಣ, ಆಟವಾಡೋಣ. ಈಗ ಈ ಗೋಲಿಯನ್ನು ಹೊಡೆದ್ರೆ ಕರೆಕ್ಟಾಗಿ ನಮ್ಮ ಉತ್ತರ ಚಿತ್ರಕ್ಕೆ ಹೋಗಿ ಬಿಡ್ಬೇಕು. ಆ ರೀತಿ ನೀವು ಗೋಲಿ ಹೊಡಿಬೇಕು ಮಕ್ಕಳ. ಗೋಲಿಗುಂಡ ಆಡ್ತಿರಲ್ಲ, ಗೋಲಿಗುಂಡ ಆಡುವ ವಿಧಾನ ಏನೈತಿಲ್ಲ, ಒಂದು 4 ಏನದವ ಕಾಯಿಗಳದ ಅಂತೇಳಿರಿ. ಒಂದು ಗೋಲಿಲೆ ನೀವು ಹೊಡೆದ್ರೆ ಗುರಿ ಇಟ್ಟು ಹೊಡಿತಿರಲ್ಲ, ಅದೇ ರೀತಿ ಈ ಮಾನಸಿಕ ಸಾಮರ್ಥ್ಯಲ್ಲೂ ಕೂಡ ಅದೇ ರೀತಿ ನೀವು ಆಟದಲ್ಲಿ ಯಾವ ರೀತಿ ಗುರಿ ಇಡ್ತೀವಿ ಮಕ್ಕಳೇ, ಅದೇ ರೀತಿ ಇಲ್ಲಿನೂ ಕೂಡ ಅಷ್ಟೇ ಚಾತುರ್ಯದಿಂದ, ಜಾಣ್ಮತೆಯಿಂದ ಆಟವಾಡಬೇಕು. ಇದು ಬಹಳ ಮಜೆ ಇರ್ತೈತಿ ಆಟದಾಗ. ನೋಡ್ರಿ ಮಕ್ಕಳೇ, ಎದಲ್ಲಿ ಏನೈತಲ್ಲ ಸರ್ಕಲ್ ಐತಿ, ಸರ್ಕಲಲ್ಲಿ ಪ್ಲಸ್ ಚಿಹ್ನೆ ಐತಿ, ಆದರೆ ಇಂಟು ಮಾರ್ಕ್ ಇಲ್ಲ, ಅದಕ್ಕಾಗಿ ಇದು ಆಗುವುದಿಲ್ಲ. ಆಮೇಲೆ ಇಲ್ಲಿ ಏನೈತಲ್ಲ, ಇಲ್ಲಿ ಕೂಡ ಸರ್ಕಲ್ ಐತಿ, ಇಂಟು ಐತಿ, ಪ್ಲಸ್ ಚಿಹ್ನೆ ಐತಿ. ಇಲ್ಲೇನೈತಿ ಪ್ಲಸ್ ಚಿಹ್ನೆ ಚಿಕ್ಕದೈತಿ, ಇಲ್ಲಿ ಪ್ಲಸ್ ಚಿಹ್ನೆ ಅನಿಸಲ್ಲ, 2 ರೇಖೆ ಅನ್ನಿಸ್ತೈತಿ, ಅದಕ್ಕಾಗಿ ಇದು ಕೂಡ ಆಗಲ್ಲ. ಇನ್ನು ಸಿ ಯಲ್ಲಿ ನೋಡ್ರಿ ಮಕ್ಕಳೇ, ಸಿ ಯಲ್ಲಿ ಸ್ಟಾರ್ ಮಾರ್ಕ್ ಐತಿ, ಅದಕ್ಕೆ ಇದು ಕೂಡ ಆಗಂಗಿಲ್ಲ. ನಮ್ಗೆ ಸರಿಯಾದ ಉತ್ತರ ಡಿ ಯಲ್ಲಿ ಐತಿ ಅಂತ ಹೇಳ್ತಾ ನೋಡ್ರಿ ಮಕ್ಕಳೇ, ಪರಿಶೀಲನೆ ಮಾಡೋಣ. ಈಗ ಮಾಡೋಣ ನೋಡ್ರಿ. ಈಗ ನಮ್ಮ ಸಮಸ್ಯಾ ಚಿತ್ರ ಕೆಳಗೆ ತಗೊಂಡೆವು. ಈಗ ಆ ಸಮಸ್ಯಾ ಚಿತ್ರದಿಂದ ಗುರಿ ಇಟ್ಟು ನಮ್ಮ ಉತ್ತರ ಚಿತ್ರಕ್ಕೆ ಹೊಡೆದ್ರೆ ಕರೆಕ್ಟಾಗಿ ಅದ್ರ ಮೇಲೆ ಹೋಗಿ ಬಿಡಬೇಕು. ಈಗ ಹೋಗಿ ಬೀಳ್ತದೆ ನೋಡ್ರಿ ಮಕ್ಕಳೇ, ನೋಡ್ರಿ. ಕರೆಕ್ಟ್. ನಿಮ್ಮ ಗುರಿ ಏನೈತಲ್ಲ ಸರಿಯಾಗಿದೆ, ನೀವು ಹೊಡಿತಕ್ಕಂಥ ಗುರಿ ಸರಿಯಾಗಿದೆ, ನಿಮ್ಮ ಆನ್ಸರ ಸರಿ ಐತಿ ಮಕ್ಕಳೇ. ವೆರಿ ಗುಡ್, ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್. ನೆಕ್ಸ್ಟ್ ಮುಂದಿನ ಚಿತ್ರಕ್ಕೆ ಹೋಗೋಣ ಮಕ್ಕಳೇ. ಈಗ ನೋಡ್ರಿ, ಮುಂದಿನ ಚಿತ್ರ ನೋಡೋದಾದ್ರೆ ಈ ರೀತಿ ಇದೆ. ಏನಿದೆ? ಸರ್ಕಲ್ ಇದೆ, ಆಮೇಲೆ ತ್ರಿಭುಜ ಇದೆ, ತ್ರಿಭುಜದಲ್ಲಿ ತ್ರಿಭುಜ ಇದೆ, ತ್ರಿಭುಜದ ಮೇಲೆ ಒಂದು ಡಾಟ್ ಇದೆ. ಹೌದಲ್ಲ? ಇದರಲ್ಲಿ ನಮ್ಮ ಸಮಸ್ಯಾ ಚಿತ್ರದಲ್ಲಿ ಇಲ್ಲಿ 4 ಉತ್ತರ ಚಿತ್ರಗಳದಾವ. 4 ಉತ್ತರ ಚಿತ್ರದಲ್ಲಿ ಸರ್ಕಲ್ ಅದಾವ. ಸರ್ಕಲ್ಲ ಎಲ್ಲ ಉತ್ತರ ಚಿತ್ರದಲ್ಲೂ ಎನಲ್ಲಿ ಐತಿ, ಬಿ ನಲ್ಲಿ ಐತಿ, ಸಿ ನಲ್ಲಿ ಐತಿ, ಡಿ ನಲ್ಲೂ ಇದೆ. ಹೌದಲ್ಲ? ಈಗ
ಏನಲ್ಲಿ ಏನೈತಿಲ್ಲ ತ್ರಿಭುಜವನ್ನು ತಿರುಗಿಸಿಟ್ಟಾರ, ಉಲ್ಟಾ ಇಟ್ಟಾರ. ನಮ್ಮ ಸಮಸ್ಯಾ ಚಿತ್ರದಲ್ಲಿ ಏನೈತಿ, ನಾ ಏನು ಹೇಳಿನ ಮಕ್ಕಳೇ ನಿಮಗೆ, ನಿಮ್ಮ ಫೋಟೋ ತೆಗೆದ್ರ ನಿಮ್ಮ ಜೆರಾಕ್ಸ್ ಪ್ರತಿ ಏನಿರ್ತೈತಿ ಯಾಸ್ ಇಟ್ ಈಸ್ ಅದೇ ಆಗಿರ್ಬೇಕಂತೇಳಿ ನಾನು. ನಿಮ್ಮ ಫೋಟೋ ತೆಗೆದ್ರೆ ಏನ್ರಿ ಉಲ್ಟಾ ಕಾಣ್ತೈತೇನು? ಇಲ್ಲ. ಅದಕ್ಕಾಗಿ ಇದು ನಿಮ್ಮ ಫೋಟೋನೇ ಅಂತ ತಿಳ್ಕೋರಿ, ಇದು ನೀವಲ್ಲ. ತೆಗೆದು ಬಿಡ್ರಿ ಇದು ನಾವು ಅಲ್ವೇ ಅಲ್ಲ, ಹೌದಲ್ಲ? ಎದಲ್ಲಿ ನೀವಿಲ್ಲ, ಬಿನಲ್ಲೂ ಕೂಡ ನೀವಿಲ್ಲ. ಯಾಕ? ಅಡ್ಡ ಮಲ್ಕೊಂಡದ. ಅಡ್ಡ ಮಲ್ಕೊಂಡ್ರೆ ನೀವು ಫೋಟೋದಾಗ ಸೀದಾ ಕುಂತು ಫೋಟೋ ತೆಗಿಸ್ಕೊತೀರಿ. ಅಡ್ಡೇನ್ರಿ ಮಲ್ಕೊಂಡು ಫೋಟೋ ತೆಗಿಸ್ಕೊತೀರಿ? ಸೀದಾ ಕುಂತ ಸೀದಾನೇ ಬರ್ತೈತಿ ಫೋಟೋ. ಅಡ್ಡ ಮಲ್ಕೊಂಡು ಫೋಟೋ ಬರ್ಲಿಕ್ಕೆ ಸಾಧ್ಯ ಐತಿ? ಇಲ್ಲ. ಇಲ್ಲಿ ಕೂಡ ಅಡ್ಡ ಮಲ್ಕೊಂಡದ, ಇದು ಕೂಡ ಅಲ್ಲ. ಇಲ್ಲಿ ನೋಡ್ರಿ, ನಿಮ್ಮ ಫೋಟೋ ಥರ ಸೇಮ್ ಫೋಟೋ ಡಿನಲ್ಲಿದೆ ಮಕ್ಕಳೇ. ಈಗ ನಮಗೆ ಸರಿಯಾದ ಉತ್ತರ ಸಿಕ್ತಲ್ಲ ನೋಡ್ರಿ, ಸಿಕ್ತಲ್ಲ. ನಾವೀಗ ಅದನ್ನು ಪರೀಕ್ಷೆ ಮಾಡೋಣ. ಸರಿ, ಪರೀಕ್ಷೆ ಮಾಡೋಣ ನೋಡ್ರಿ. ಈಗ ನಮ್ಮ ಪ್ರಶ್ನೆಯನ್ನು ನಾವು ಮತ್ತೆ ಸೃಷ್ಟಿ ಮಾಡಿಕೊಳ್ಳೋಣ. ಕೆಳಗೆ ತಗೊಂಡೇವು, ಇಲ್ಲಿಂದ ಸೀದಾ ಹೊಡೆದ್ರೆ ನಮ್ಮ ಉತ್ತರ ಚಿತ್ರಕ್ಕೆ ಹೋಗಿ ಬಿಡ್ಬೇಕದು. ಬೆತ್ತು ನೋಡ್ರಿ. ಹಾಂ, ವೆರಿ ಗುಡ್. ಜಾಣ ಮಕ್ಕಳು ಸರಿಯಾದ ಉತ್ತರ ಮಾಡ್ಲಕತ್ತೀರಿ. ಎಲ್ಲರೂ ಭಾಳ ಇಂಟ್ರೆಸ್ಟಿಂದ ಆಟ ಆಡಕತ್ತೀರಿ. ನಮ್ಮ ಸರಿಯಾದ ಉತ್ತರ ಡಿನಲ್ಲಿ ಐತಿ ಮಕ್ಕಳೇ. ನೋಡ್ರಿ, ನೆಕ್ಸ್ಟ್ ಪ್ರಶ್ನೆ ಏನೈತಿ. ಈಗ ಒಂದು ಏರೋ ಮಾರ್ಕ್ ಇದೆ, ಅದ್ರ ಕೆಳಗೆ ಒಂದು ಏನೈತಿ, ಒಂದು ಸರಳ ರೇಖೆ ಇದೆ. ಅದ್ರ ಕೆಳಗೆ ಅದ್ರ ನಡುವೆ ಏನೈತಿ, ಇಂಟು ಮಾರ್ಕ್ ಇದೆ. ಎಲ್ಲಿ? ನಮ್ಮ ಸಮಸ್ಯಾ ಚಿತ್ರದಲ್ಲಿ, ಹೌದಲ್ಲ? ಸಮಸ್ಯಾ ಚಿತ್ರದಲ್ಲಿ ಇದ್ದ ರೀತಿನೇ ನಮ್ಮ ಉತ್ತರ ಚಿತ್ರ ಇರ್ತೈತಿ. ಇಲ್ಲಿ ಏನೈತಿಲ್ಲ, ಕೆಲವೊಂದು ಕಡೆ ಏನಾಗಿರ್ತೈತಿ, ಗಡಿಯಾರದ ಮುಳ್ಳು ವಿರುದ್ಧ ದಿಕ್ಕಿನಲ್ಲಿ ತಿರುಗಿರ್ತೈತಿ. ಕೆಲವೊಂದು ಕಡೆ ಗಡಿಯಾರದ ಮುಳ್ಳು ಸೀದಾ ದಿಕ್ಕಿನಲ್ಲಿ ತಿರುಗಿರ್ತೈತಿ. ಈಗ ಸೀದಾ ಇಲ್ಲ ಮಕ್ಕಳೇ, ತಿರುಗೇದದು, ಹೌದಿಲ್ಲ? ತಿರುಗಿದ ಉತ್ತರ ಹುಡುಕಬೇಕು. ಇಲ್ಲಿ ಬಿನಲ್ಲಿ ನೋಡ್ರಿ, ಎರಡೂ ಕಡೆ ಆರೋ ಮಾರ್ಕ್ ಇದೆ, ಹೌದಲ್ಲ? ಇದು ಆಗುವುದಿಲ್ಲ. ಬಿನಲ್ಲಿ ಎರಡೂ ಕಡೆ ಆರೋ ಮಾರ್ಕ್ ಇದೆ, ಅದು ಆಗುವುದಿಲ್ಲ. ಇಲ್ಲಿ ನೋಡ್ರಿ, ಈ ಸರಳ ರೇಖೆ ಹೋಗಿ ಏನಾಗ್ಯದ, ವಕ್ರರೇಖೆ ಎಕಡೆಕಡೆ ಹೋಗ್ಯದ, ಇದು ಕೂಡ ಆಗೋದಿಲ್ಲ. ಇಲ್ಲಿ ಎರಡು ರೇಖೆಗಳು ಏನಾಗ್ಯಾವ, ವಕ್ರರೇಖೆಯಲ್ಲಿ ತಿರುಗ್ಯಾವ. ಅದಕ್ಕಾಗಿ ನಮ್ಮ ಸರಿಯಾದ ಉತ್ತರ ಏನಲ್ಲಿ ಐತಿ ಮಕ್ಕಳೇ? ಪರಿಶೀಲನೆ ಮಾಡೋಣ ನೋಡ್ರಿ. ನೀವು ಹಾಕಿದ ಸರಿ, ನೀವು ಹೇಳಿದ ಸರಿ ಐತಿಲ್ಲ ಚೆಕ್ ಮಾಡೋಣ ನಾವು. ನೋಡ್ರಿ, ಕೆಳಗೆ ತಗೊಂಡೇವು ನಾವೀಗ. ಈಗ ಏನಾಗ್ಯದ, ಯಾವ ರೀತಿ ಹೊಂಟ ನೋಡ್ರಿ ಬಾಣ. ಸೀದಾ ಇದ್ದಿದ್ದು ರೈಟ್ ಸೈಡಿಗೆ ಹೊಳ್ಳ್ಯದ. ರೈಟ್ ಸೈಡಿಗೆ ಹೊಳ್ಳಿ ಸೀದಾ ತನ್ನ ಸ್ಥಾನಕ್ಕೆ ಹೋಗ್ತಾನು, ಕುಳಿತುಕೊಳ್ತು ನೋಡ್ರಿ. ಕುಳಿತುಕೊಳ್ತು. ನೀವು ಹೊಡೆದದ್ದು ಬಾಣ, ಅರ್ಜುನನ ಬಾಣ ಹೇಗೈತಿ ಅದೇ ರೀತಿ ಮಕ್ಕಳೇ ನೀವು ಕರೆಕ್ಟಾಗಿ ಹೊಡೆದಿರಿ. ವೆರಿ ಗುಡ್ ಮಕ್ಕಳೇ, ತುಂಬ ಜಾಣ ಮಕ್ಕಳು ನೀವು. ಎಷ್ಟು ಚಂದ ಉತ್ತರ ಕೊಡ್ತಿರಲ್ಲ, ಬಾರಿ. ಈ ರೀತಿ ನೀವು ಉತ್ತರ ಕೊಟ್ಟಿದ್ದೆ ಖರೆ ಆದ್ರೆ ನೀವು 100% ನವೋದಯಲ್ಲಿ ಸಕ್ಸಸ್ ಆಗ್ತೀರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳ. ನೋಡ್ರಿ, ಈಗೈತಿ ಇಲ್ಲಿ ಒಂದು ಅಧಿಕ ಚಿಹ್ನೆ ಐತಿ, ಒಂದು ಸರ್ಕಲ್ ಐತಿ, ಒಂದು ರೆಕ್ಟ್ಯಾಂಗಲ್ ಐತಿ, ಮತ್ತು ಕೆಳಗೊಂದು ಸರ್ಕಲ್ ಐತಿ, ಮತ್ತೊಂದು ರೆಕ್ಟ್ಯಾಂಗಲ್ ಐತಿ. ಎಲ್ಲಿ? ನಮ್ಮ ಪ್ರಶ್ನೆಯಲ್ಲಿ, ಪ್ರಶ್ನೆ ಭಾಗದಲ್ಲಿ ಏನೈತಿ, ಈ ರೀತಿ ಇದೆ. ಇನ್ನು ಉತ್ತರ ಭಾಗದಲ್ಲಿ ನೋಡ್ಬೇಕಾದ್ರೆ ಏದಲ್ಲಿ ಮೇಲೆ ಎರಡೂ ಸರ್ಕಲ್ ಅದಾವ, ಅದಕ್ಕೆ ಇದು ಆಗುವುದಿಲ್ಲ. ಇಲ್ಲೇನೈತಿಲ್ಲ, ನಮ್ಮ ಪ್ರಶ್ನೆ ವಿಭಾಗದಲ್ಲಿ ಏನೈತಿ, ಮೊದಲ ಸರ್ಕಲ್ ಐತಿ, ಇದು ಆಗುವುದಿಲ್ಲ. ಇಲ್ಲಿ ಸರ್ಕಲ್ ಐತಿ, ಇದು ಆಗಬಹುದು. ಇಲ್ಲಿ ಕೂಡ ಸರ್ಕಲ್ ಐತಿ, ಇದು ಕೂಡ ಆಗಬಹುದು. ಇವೆರಡರಲ್ಲಿ ಕನ್ಫ್ಯೂಸ. ಎ ಹೋಗ್ಯದ, ಬಿ ಹೋಗ್ಯದ. ಇನ್ನೇನೈತಿ, ಸಿ ಮತ್ತು ಡಿಗಳು ಮಾತ್ರ ಅದಾವೆ. ಈಗ ಸಿ ಮತ್ತು ಡಿಯಲ್ಲಿ ನೋಡ್ಬೇಕಾದ್ರೆ ನೋಡ್ರಿ ಮಕ್ಕಳೇ, ಸಿಯಲ್ಲಿ ಸರ್ಕಲ್ಲ ರೆಕ್ಟ್ಯಾಂಗಲ್ಲ, ಸರ್ಕಲ್ಲ ರೆಕ್ಟ್ಯಾಂಗಲ್ ಐತಿ. ಆದ್ರೆ ಡಿಯಲ್ಲಿ ಏನೈತಿ, ಸರ್ಕಲ್ ಐತಿ, ಆಮೇಲೆ ಚೌಕ ಐತಿ, ರೆಕ್ಟ್ಯಾಂಗಲ್ ಐತಿ, ರೆಕ್ಟ್ಯಾಂಗಲ್ ಐತಿ. ಅದಕ್ಕಾಗಿ ಇದು ಆಗುವುದಿಲ್ಲ. ಸಿ ಆನ್ಸರ ಕರೆಕ್ಟ್ ಆಗ್ತೈತಿ. ನೀವು ಹೇಳಿದ ಆನ್ಸರ ಕರೆಕ್ಟ್ ಐತೋ ತಪ್ಪೈತೋ ನೋಡೋಣ ನಾವೀಗ. ಪ್ರಶ್ನೆಯನ್ನು ಕೆಳಗಿಳಿಸ್ರಿ ಮಕ್ಕಳೇ. ಪ್ರಶ್ನೆಯನ್ನು ಏನು ಮಾಡ್ರಿ,
ಕೆಳಗೆ ಬಿಡಿಸ್ಕೋರಿ. ಅದು ಹ್ಯಾಂಗದ ಯಾಜಿಟೀಸ್ ಹಂಗೆ ಬಿಡಿಸ್ಕೋರಿ. ಬಿಡಿಸ್ಕೊಂಡ್ರಲ್ಲ ನೋಡ್ರಿ, ಈ ಉತ್ತರ ಚಿತ್ರ ಎಲ್ಲೈತಿ ಅಲ್ಲಿಗೆ ಹೋಗಿ ಕುಳಿತುಕೋತ ನೋಡ್ರಿ. ಅದು ನೋಡ್ರಿ ಹೋಯ್ತು. ಸರಿ, ಸಿ ಪಾಯಿಂಟ್ಗೆ ಹೋಗ್ಕೊಂತ ಇದು ಕೂಡ ನೀವು ಹೇಳಿದ್ದು ಸರಿ ಆನ್ಸರ್ ಎಂದು ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. ಮುಂದಿನ ಪ್ರಶ್ನೆ ಹೀಗಿದೆ ನೋಡ್ರಿ. ಇದನ್ನ ನೀವೇ ಮಾಡಿ ಹೇಳ್ತೀರಲ್ಲ, ತುಂಬ ಜಾಣರದ್ರಿ ಮಕ್ಕಳಿವು. ನೋಡ್ರಿ ಏನೇನೈತಿ ಇಲ್ಲಿ ಚೆಕ್ ಮಾಡ್ರಿ. ಮತ್ತು ಒಂದು ಏನೈತಿ, ರೆಕ್ಟ್ಯಾಂಗಲ್ ಐತಿ. ರೆಕ್ಟ್ಯಾಂಗಲ್ ತುದಿಯಿಂದ ಕೆಳಗೆ ಏನು ಮಾಡ್ಯಾರ, ಒಂದು ಗೋಲಿಯನ್ನು ತೂಗು ಹಾಕ್ಯಾರ. ಎಲ್ಲಿ, ನಮ್ಮ ಸಮಸ್ಯಾ ಚಿತ್ರದಲ್ಲಿ. ಆಮೇಲೆ ರೆಕ್ಟ್ಯಾಂಗಲ್ ಕೆಳಗೆ ಎಡಭಾಗದ ಮೂಲೆಗೆ ಒಂದು ಸರ್ಕಲ್ ಇಟ್ಟಾರ, ಬಲಭಾಗದ ಮೂಲೆಗೆ ಏನಿಟ್ಟಾರ, ಎರಡು ಸರಳ ರೇಖೆಗಳನ್ನು ಇಟ್ಟಾರ. ಹೌದಲ್ಲ. ಈಗ ಇದೇ ರೀತಿ ಆದಂಥದ್ದು ಇದ್ರ ಫೋಟೋ ಕ್ಲಿಕ್ ಮಾಡಿ ನೋಡ್ಬಿಡ್ರಿ, ನಿಮ್ಗೆ ಸರಿಯಾದ ಉತ್ತರ ಸಿಗ್ತೈತಿ. ಏನೆಲ್ಲಿ ನೋಡ್ರಿ, ಏನೆಲ್ಲಿ ಗೋಲಿಲ್ಲ, ಬಾಣದ ಮಾರ್ಕ್ ಐತಿ, ಇದು ಆಗೋದಿಲ್ಲ. ಬಿನಲ್ಲಿ ಏನದ, ಒಂದು ಹೂವಿನ ಮಾರ್ಕ್ ಐತಿ. ಆಮೇಲೆ ಇಲ್ಲಿ ನೋಡ್ರಿ, ಎರಡರಲ್ಲಿ ಐತಿ ಗೋಲಿ. ಇಲ್ಲಿ ಸಿನಲ್ಲೂ ಇದೆ, ಆಮೇಲೆ ಡಿನಲ್ಲೂ ಇದೆ. ಇದು ಒಂದು ರೀತಿ ನೋಡ್ದೆವು, ಎರಡು ಚಿತ್ರ ಹೌದಾಗ್ತೈತಿ. ಇನ್ನು ಇಲ್ಲಿ ನೋಡ್ರಿ ಮಕ್ಕಳೇ, ಎಡಭಾಗದ ಕೆಳ ತುದಿಗೆ ಒಂದು ಸರ್ಕಲ್ ಐತಿ, ಇದು ಓಕೆ ಐತಿ. ಇಲ್ಲಿ ಏನೈತಿ, ಸರ್ಕಲ್ ಕಟ್ ಆಗ್ಯದ, ಪೂರ್ಣ ಭಾಗದಲ್ಲಿ ಇಲ್ಲ. ಹೌದಲ್ಲ. ಇದು ಎರಡು ಹೌದದು. ಇನ್ನು ಎಲ್ಲೇನೈತಲ್ಲ, ಇಲ್ಲಿ ಮೂಲೆಯಲ್ಲಿ ಎರಡು ಲೈನ್ ಅದಾವ. ಇಲ್ಲಿ ಇಲ್ಲಿ ರೌಂಡ್ ಆಕಾರದಲ್ಲಿ ಐತಿ, ಸರ್ಕಲ್ ಆಕಾರದಾಗ ಎರಡು ರೌಂಡ್ ಅದಾವ. ಅದಕ್ಕಾಗಿ ಇದು ಆಗೋದಿಲ್ಲ, ಸಿ ಆಗ್ತೈತಿ ನೋಡ್ರಿ ಮಕ್ಕಳೇ. ಸಿ ಹಾಗಾಗ್ತೈತಿ. ಚೆಕ್ ಮಾಡೋಣ, ನೀವು ಹೇಳಿದ್ದು ಸರಿ ಐತೋ ತಪ್ಪೈತೆ ಅಂತ ಚೆಕ್ ಮಾಡಿ ನೋಡೋಣ. ಸೋಸಿ ನೋಡ್ಬೇಕಲ್ಲ, ನಾವು ಮಾಡಿರ್ತಕ್ಕಂಥದ್ದು ಕೆಲಸ ಸರಿ ಐತೋ ತಪ್ಪೈತೋ ನೋಡ್ರಿ. ಪ್ರಶ್ನೆಯನ್ನು ಕೆಳಗೆ ತಗೊಳ್ರಿ. ಬಂತಲ್ಲ. ಈಗ ನೀವು ಹೇಳಿರ್ತಕ್ಕಂಥ ಸರಿಯಾದ ಉತ್ತರದಲ್ಲಿ ಅದು ಹೋಗಿ ಕೂತಂದ್ರೆ ಸರಿ ಉತ್ತರ ಮಕ್ಕಳೇ. ಬೇರೆದಲ್ಲಿ ಹೋಗಿ ಕೂತಂದ್ರೆ ನೀವು ಹೇಳಿರ್ತಕ್ಕಂಥದ್ದು ರಾಂಗ್ ಉತ್ತರ ಆಗಿರ್ತೈತಿ ನೋಡ್ರಿ. ನೀವು ಹೇಳಿದಲ್ಲೇ ಹೋಗಿ ಕುಂತು. ವೆರಿ ಗುಡ್ ಮಕ್ಕಳ, ಕಂಗ್ರ್ಯಾಚುಲೇಷನ್. ಈ ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ಹೇಳಿದ್ರಿ. ನಿಮ್ಗೆ ನಾನು ಹೇಳಿದ್ದು ತಿಳಿತಪ್ಪ ಅಂತಂದ್ರೆ ಮಕ್ಕಳೇ, ನಾನು ಆಟ ಆಡಿಸೋದು ನಿಮಗೆ ಆಟ ಆಡಿದ್ದು ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ, ನಿಮ್ಗೆ ಇನ್ನೊಂದ್ಸಲ ಇಂಥದೇ ಕ್ಲಾಸ್ ಬೇಕಂದ್ರೆ ನೀವೇನು ಮಾಡ್ಬೇಕು ಮಕ್ಕಳೇ, ನೀವು ಲೈಕ್ ಮಾಡಬೇಕು. ಯಾಕಪ್ಪ ಅಂತಂದ್ರೆ ನಮಗೆ ನೀವು ಲೈಕ್ ಮಾಡಿದ್ರಿಂದ ನಾನು ಆಟ ಆಡಿಸೋ ಆಟ ನಿಮ್ಗೆ ಇಂಟ್ರೆಸ್ಟ್ ಐತಿ ಅಂತ ತಿಳ್ಕೊಂಡು ಮತ್ತೆ ಬೇರೆ ಆಟವನ್ನು ತೆಗೆದುಕೊಂಡು ಬರ್ತೀನಿ ನಾನು. ಇರ್ಲಿಕ್ಕಪ್ಪ ಅಂತಂದ್ರೆ ನಾನು ಆಟ ಆಡಿಸಿದ್ದು ನಮ್ಮ ಮಕ್ಕಳಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ನಮಗೂ ಕೂಡ ಅನುಮಾನ ಆಗ್ತೈತಿ. ಅದಕ್ಕಾಗಿ ಏನು ಮಾಡ್ಬೇಕು ಮಕ್ಕಳೇ, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ತಪ್ಪದೇ ಸಬ್ಸ್ಕ್ರೈಬ್ ಮಾಡಬೇಕು. ನೋಡ್ರಿ ಮುಂದೆ ನೋಡೋಣ. ಸರಿ, ಮುಂದಿನ ಚಿತ್ರ ಹೀಗಿದೆ ನೋಡ್ರಿ ಮಕ್ಕಳೇ. ಏನಿದೆ, ಎರಡು ಬಾಣದ ಚಿಹ್ನೆಗಳದಾವ. ಒಂದು ಬಾಣ ಚಿಹ್ನೆ ಕುಳ್ಳ ಐತಿ, ಇನ್ನೊಂದು ಬಾಣ ಚಿಹ್ನೆ ಕೆಳಗೊಂದು ಗುಂಡಿಟ್ಟಾರ, ಇನ್ನೊಂದು ಬಾಣ ಚಿಹ್ನೆಕ ಮೇಲಿಟ್ಟಾರ, ಪಕ್ಕಕ್ಕಿಟ್ಟಾರ. ಆಮೇಲೆ ಅವೆರಡಕ್ಕನ್ನು ಸೇರಿ ಏನು ಮಾಡ್ಯಾರ, ಒಂದು ಅರ್ಧ ಸರ್ಕಲ್ ಎಳೆದಾರ. ಅರ್ಧ ಅಲ್ಲ, 4ನೇ ಭಾಗ ಅಂತೀವಲ್ಲ, 25% ಸರ್ಕಲ್ ಎಳೆದಾರ. ಹೌದಲ್ಲ. ಇದೇ ಚಿತ್ರವನ್ನು ನಾವೇನು ಮಾಡಬೇಕು, ನಮ್ಮ ಪ್ರಶ್ನೆಯಲ್ಲಿರ್ತಕ್ಕಂಥ ಸಮಸ್ಯಾ ಚಿತ್ರದಲ್ಲಿರ್ತಕ್ಕಂಥ ಚಿತ್ರದ ತನನೇ ಉತ್ತರ ಚಿತ್ರದಲ್ಲಿ ಹುಡ್ಕೋಣ. ಚಲೋ ಮಾಡ್ರಿ, ಆಟ ಚಲೋ ಮಾಡ್ರಿ, ಆಟ ಆಡ್ರಿ. ನೋಡ್ರಿ ಮಕ್ಕಳೇ, ಒಂದನೇದ್ದು ಏನು ಮಾಡ್ಯದ, ಏರೋ ಮಾರ್ಕ್ ಐತಿ, ಬಾಣದ ಚಿಹ್ನೆ ಐತಿ. ಆದರೆ ಇಲ್ಲಿ ನಮ್ಮ ಪ್ರಶ್ನೆಯಲ್ಲಿ ಮೇಲಿನಿಂದ ಕೆಳಗಿನಿಂದ ಮೇಲೆ ಹೋಗೈತಿ, ಕೆಳಗೊಂದು ಏನೈತಿ, ಒಂದು ಗೋಲಿಗುಂಡ ಇಟ್ಟಾರ. ನಮ್ಮ ಭಾಷೆದಾಗ ನಾವು ಮಾತಾಡೋಣ. ಹೌದಲ್ಲ. ಒಂದು ಗೋಲಿಗುಂಡಿಟ್ಟಾರ. ಗೋಲಿಗುಂಡಿಟ್ಟು ಏನು ಮಾಡ್ಯಾರ, ಇಲ್ಲಿ ನಮ್ಮ ಉತ್ತರ ಚಿತ್ರದಲ್ಲಿ ಗೋಲಿಗುಂಡಿಲ್ಲ. ಎಲ್ಲೈತಿ, ಪಕ್ಕದಕ್ಕೈತಿ. ಇದು ಆಗೋದಿಲ್ಲ. ಯಾಜಿತಿ ನಿಮ್ಮ ಫೋಟೋ ಅಂತ ಹೇಳಿನಿಲ್ಲ ನಾನು. ನಿಮ್ಮ ಫೋಟೋ ಥರನೇ ಫೋಟೋ ಇದ್ರೆ ಮಜಾ ಇರ್ತೈತಿ.
ಬೇರೆದವ್ರ ಫೋಟೋಕ್ಕೆ ನಿಮ್ಮದಂತ ಅಲ್ಲಾಕ್ ಬರ್ತೈತಿ, ಹೇಳಕ್ಕೆ ಬರ್ತೈತಿ. ಈಗ ಒಬ್ಬ ರಾಘವೇಂದ್ರ ಅಂತ ಇರ್ತಾನ, ಆ ರಾಘವೇಂದ್ರ ಫೋಟೋ ರಾಘವೇಂದ್ರ ತೋರಿಸಿದ್ರ ರಾಘವೇಂದ್ರ ಹೋದಾಗ್ತಾನ. ಅದೇ ಒಯ್ದು ಸಚಿನ್ ಒಯ್ದು ತೋರಿಸಿದ್ರ ನಂದು ಅಲ್ಲಿದು ಅಂತಾನವ. ಅದಕ್ಕಾಗಿ ಸಚಿನ್ನೇ ಆಗಿರಬೇಕು, ರಾಘುನೇ ಆಗಿರಬೇಕು. ಈ ನೋಡ್ರಿ ಇಲ್ಲೇನೈತಿ, ಬೀನಲ್ಲಿ ಐತಿ. ಬೀನಲ್ಲಿ ಯಾವನೋ ಒಬ್ಬ ನಿಮ್ಮ ಫ್ರೆಂಡ್ ಅಂತೇಳಿರಿ, ನಿಮ್ಮ ಫ್ರೆಂಡಿಗೆ ನಿಮ್ಗೆ ಹೋಲಿಕೆ ಮಾಡ್ಲಿಕ್ಕಾಗ್ತದ? ಸೇಮ್ ಇರ್ತೀರಿ, ಆದರೆ ಮುಖದಲ್ಲಿ ಏನೋ ಒಂಥರ ಎಕ್ಸ್ಪ್ರೆಷನ್ನ ಚೇಂಜ್ ಇರ್ತೈತಿ. ಕೆಲವೊಬ್ರು ವೈಟ್ ಇರ್ತೀರಿ, ಕೆಲವೊಬ್ರು ಬ್ಲ್ಯಾಕ್ ಇರ್ತೀರಿ, ಕೆಲವೊಬ್ರು ಮೂಗು ಸೀದಾ ಇರ್ತೈತಿ, ಕೆಲವೊಬ್ರು ಮೂಗ ಮಂಡಿರ್ತೈತಿ. ಅದೇ ರೀತಿ ಕಣ್ಣಲ್ಲೇನೇನು ಫಾಲ್ಟ್ ಇರ್ತೈತಿ. ಅವೆಲ್ಲ ಆಯಾಮಗಳನ್ನು ನಾವು ಹುಡುಕಬೇಕು. ಸೂಕ್ಷ್ಮವಾಗಿ ನೋಡಿದಾಗ ನಿಮ್ಮ ರೂಪ ನಮ್ಮ ಮನದಲ್ಲಿಟ್ಟು ಹುಡುಕಬೇಕು, ಅವಾಗ ಮಾತ್ರ ಗೊತ್ತಾಗ್ತೈತಿ. ಬೀನಲ್ಲೂ ಕೂಡ ಇಲ್ಲ, 2 ಕಡೆ ಬಾಣಚಿಹ್ನೆ ಐತಿ, ಒಂದು ಕಡೆ ಇಲ್ಲವೇ ಇಲ್ಲ, ಇದು ಆಗೋದಿಲ್ಲ. ಸೀನಲ್ಲೂ ಕೂಡ ನಮ್ಮ ಗೋಲಿಗುಂಡಿಲ್ಲಲ್ಲ, ಬ್ಲ್ಯಾಕ್ ಗೋಲಿಗುಂಡಿಲ್ಲ, ಗಜಗಂತ ಐತಿ. ಗಜಗಂತ ಆಡ್ತಿರ್ಲಿ ನೀವು ಹಳ್ಳಿಯೊಳಗೆ, ಅದನ್ನಿಟ್ಟಾರ, ಗೋಲಿಗುಂಡು ಇಟ್ಟಿಲ್ಲ. ಅದಕ್ಕಿದು ಕೂಡ ಆಗಂಗಿಲ್ಲ. ಇನ್ನು ಡಿನಲ್ಲಿ ರಾಘುನ ಫೋಟೋ, ರಾಘುನೇ ಬಂದಿಲ್ಲಿ ಕೂತಾನ ನೋಡ್ರಿ. ಇದು ನೀವು ಹೇಳೋದು ಸರಿ ಐತಿ, ನನಗೆ ಸರಿ ಅನ್ನಿಸ್ತೈತಿ. ನೀವು ಕೂಡ ಚೆಕ್ ಮಾಡ್ಕೊಳ್ಳೋಣಲ್ಲ, ಈಗ ಸರಿ ಐತಿಯೋ ತಪ್ಪೈತಿ ಅಂತ ಹೊಡೆದು ಬಿಡೋಣಲ್ಲ, ಗೋಲಿಗುಂಡ ಹೊಡೋಣ ನೋಡಿ ಮಕ್ಕಳೇ. ಈಗ ಸಮಸ್ಯೆ ಚಿತ್ರವನ್ನು ಕೆಳಗೆ ತಗೋರಿ, ನೀವು ಕೈಲೇ ಬಿಡಿಸ್ಕೋರಿ. ಬಿಡಿಸಿದ್ರ್ಯಾ? ರೈಟ್, ಬಿಡಿಸಿದ್ರಿ. ಈಗ ಉತ್ತರ ಚಿತ್ರಕ್ಕೆ ಕಳಿಸಿಬಿಡ್ರಿ. ಅದನ್ನು ಎಲ್ಲೈತಿ ಉತ್ತರ ಹುಡುಕ್ಯಾಡಿ ಹೋಗಿ ಕುಂದಿರ್ಬೇಕದು. ಈ 4 ಮಂದಿ ಅದ, 4 ಮನೆ ಅದಾವ. 4 ಮನೆಯಲ್ಲಿ ಸರಿಯಾದ ಮನೆ ಯಾವುದೈತೆ? ಒಂದು ರಾಘವೇಂದ್ರನ ಮನೆಗೆ ಹೋಗಿ ಕುಂದಿರ್ಬೇಕು. ಪಕ್ಕದ ಮನೆಗೆ ಹೋಗಿ ಕೂತ್ರೆ ನಡೀತಾನು? ಇಲ್ಲ, ನೋಡು ಅಲ್ಲೇ ಹೋಗಿ ಕೂತ್ ನೋಡು. ಸರಿ, ನೀವು ಹೇಳಿರ್ತಕ್ಕಂಥ ಉತ್ತರ ಸರಿಯಾಗಿದೆ ಮಕ್ಕಳೇ. ನೋಡ್ರಿ, ಭಾಳ ಚಂದ ಆಟ ಆಡಕತ್ತೀರಲ್ಲ ನೀವು. ವೆರಿ ಗುಡ್ ಮಕ್ಕಳೇ. ನೋಡ್ರಿ, ಮುಂದಿನ ಪ್ರಶ್ನೆ ಈ ರೀತಿ ಇದೆ ನೋಡ್ರಿ. ಹೇಗಿದೆ? ಇಲ್ಲಿ 4 ಲೈನ್ಗಳು ಹೊಡೆದಾರ. ಅವ್ರೇನು ಮಾಡ್ಯಾರ? ಒಂದು ಆಯತ ಮಾಡ್ಬೇಕಂತ ಮಾಡ್ಯಾರ, ಆಯತ ಆಗಿಲ್ಲ. 2 ಕಡೆ ಸೊಟ್ಟೋಗೈತಿ, ಮತ್ತೊಂದು ಕಡೆ ಸೊಟ್ಟಾಗೈತಿ. ಒಂದು ಕಡೆ ಕೆಳಗಿಳಿದದ, ಒಂದು ಕಡೆ ಮೇಲೆ ಇಳ್ದದ. ಎಲ್ಲಿ? ಸಮಸ್ಯಾ ಚಿತ್ರದಲ್ಲಿ, ಹೌದಲ್ಲ? ಈ ಸಮಸ್ಯಾ ಚಿತ್ರದಲ್ಲಿ ಏನೈತಿ ಅದನ್ನು ಒಯ್ದು ಅದನ್ನು ಹಿಡ್ಕೊಂಡು ಏನು ಮಾಡಿರಿ, ಈ 4 ಮನೆಗಳಿಗೆ ತಿರುಗಾಡ್ರಿ. ಈ ಮನ್ಯಾಗ ಅದಾನೋ, ಈ ಮನ್ಯಾಗ ಅದಾನೋ, ಈ ಮನೆ ಎ ಮನ್ಯಾಗ ಅದಾನೋ, ಬಿ ಮನ್ಯಾಗ ಅದಾನೋ, ಸಿ ಮನ್ಯಾಗ ಅದಾನೋ, ಡಿ ಮನ್ಯಾಗ ಅದಾನೋ ಅಂತ ನೋಡ್ರಿ. ನೀವೇನೊಂದು ಆಟ ಆಡ್ತಿರಲ್ಲ, ಯಾವುದು? ಕಳ್ಳ ಪೊಲೀಸ್ ಆಟ ಆಡ್ತಿರ ನೋಡ್ರಿ. ಈಗ ಪೊಲೀಸ ಒಬ್ಬ ಕಳ್ಳನ ಹಿಡ್ಕೊಂಡಿವಿ ನಾವು. ಈ ಕಳ್ಳನ ಫೋಟೋ ಹಿಡ್ಕೊಂಡು ಪ್ರತಿ ಮನೆ ತಿರುಗಾಡಿದಾಗ ಅವ ಸಿಗ್ತಾನಲ್ಲ, ಹೌದಲ್ಲ? ಈ ಥರ ನಿಮ್ಮ ಮನ್ಯಾಗ ಅದನ್ನ ಅಂತ ಕೇಳ್ಕೋತ ಹೋಗ್ಬಿಡೋದು. ಕೇಳ್ಕೋತ ಹೋದಾಗ ಸಿಗ್ತಾನ. ಅಲ್ಲಿ ಅವ್ರ ಮನ್ಯಾಗ ಇದ್ದವ್ರು ಹೊರಗೆ ಕರೆದಾಗ ಎಲ್ಲರೂ ಚಿತ್ರವನ್ನು ನೋಡಿದಾಗ ನಿಮ್ಗೆ ಗೊತ್ತಾಗ್ತದಲ್ಲ. ನೋಡ್ರಿ, ಇಲ್ಲಿ ಈ ರೀತಿ ಬಂದೈತಿ, ಇಲ್ಲಿ ಈ ರೀತಿ ಹೋಗೈತಿ, ಇಲ್ಲಿ ಹಿಂಗೆ ಬಂದೈತಿ. ಇಂಥ ಚಿತ್ರ ಎಲ್ಲೈತಿ ಹುಡುಕ್ರಿ. ಇಲ್ಲಿ ನೋಡ್ರಿ, ಇಲ್ಲಿ 2 ಭಾಗ ಸರಿ ಇದೆ. ಇಲ್ಲಿ ಏನೈತಲ್ಲ ನೋಡ್ರಿ ಮಕ್ಕಳೇ, ನಿಮ್ಗೆ ಕಿಸ್ ತೋರಿಸ್ತೀನಿ ಇದನ್ನು. ಇಲ್ಲಿ 5 ಕರೆ ದಿಕ್ಕು ಚೇಂಜ್ ಆಗ್ಯದ. ನೀವು ಕನ್ನಡಿ ಪ್ರತಿಬಿಂಬ ಅಂತೀರಲ್ಲ, ಹಾಗಾಗೈತಿ. ಹಾಗೂ ಆಗಿಲ್ಲ, ಕನ್ನಡಿ ಪ್ರತಿಬಿಂಬ ಥರ ಆಗಿಲ್ಲ, ಇದು ಬೇರೆ ಆಗೈತಿ. ನೋಡ್ರಿ, ಯಾವ ಮನೆಯಲ್ಲಿ ಅದಾನ? ಇಲ್ಲಿ ಎನಲ್ಲಿ ಇಲ್ಲ, ಸಿನಲ್ಲಿ ಇಲ್ಲ, ಡಿನಲ್ಲಿ ಇಲ್ಲ, ಬಿನಲ್ಲಿ ಅದಾನ. ನೋಡ್ರಿ, ಅದಾನಲ್ಲ, ಯಾಸ್ ಇಟ್ ಈಸ್ ನಿಮ್ಮ ಕೈಯಾಗಿದ್ದಂಥ ಫೋಟೋನೇ ಅಲ್ಲೇ ಐತಿ. ಯಾವ ಮನೆ ಸಿಕ್ಕ? ಬಿ ಅನ್ನತಕ್ಕಂಥ ಮನೆಯಲ್ಲಿ ಸಿಕ್ಕ. ನೋಡ್ರಿ, ಆ ಕಳ್ಳನ ಫೋಟೋ ಇನ್ನೊಂದ್ಸಲ ನಿಚ್ಚಲಾಗಿ ನೋಡ್ರಿ, ಪ್ರದರ್ಶನ ಮಾಡಿದರೆ ಎಲ್ಲರಿಗೂ ತೋರಿಸ್ರಿ. ಹೋಗಿ ಕಳ್ಳನ ಹಿಡಿದಿಡ್ರಿ, ಓಡೋಗಿ ಮತ್ತೆ ಅವ ಎಲ್ಲಿ ಕುಂದಿರ್ತಾನ ಅದೇ ಮನೆಯಲ್ಲಿ ಕುಂತ್ರ ಅವ ಹೌದಂತ ತಿಳ್ಕೋರಿ. ಎಲ್ಲಿ ಹೋದ್ ನೋಡ್ರಿ. ರೈಟ್, ಯಾಸ್ ಇಟ್ ಈಸ ಅದೇ ಸ್ಪೇಸ್ ಹೋಗ್ತದ. ಇದು ಯಾವ ಚಿತ್ರ ಅಂತ ಹೇಳಿದ ಮಕ್ಕಳೇ ನಿಮ್ಗೆ? ಯಾವ ಚಿತ್ರ ಇದು? ಫಿಗರ್ ಮ್ಯಾಚಿಂಗ್ ಮಾಡೋದು ಅಂತೇಳೀನಿ. ಚಿತ್ರವನ್ನು ಗುರುತಿಸುವುದು.
ಯಾವುದು ಚಿತ್ರವನ್ನು ಗುರುತಿಸುವುದು. ನೀವು ಹೇಳಿದ ಉತ್ತರ ಸರಿ ಐತಿ. ಇನ್ನೊಂದು ಮೇನ್ ಏನಪ್ಪ ಅಂತಂದ್ರೆ ನಿಮಗೆ ನವೋದಯ ಪರೀಕ್ಷೆಯಲ್ಲಿ ಸಮಯ ಇರುವುದಿಲ್ಲ. ಯಾಕಪ್ಪ ಅಂತಂದ್ರೆ ನಮಗೆ ಹೆಚ್ಚು ಬೇಕಾಗಿದ್ದು ಅದಕ್ಕೆ ಬೇಕು, ಗಣಿತ ವಿಷಯಕ್ಕೆ ಮತ್ತು ಗದ್ಯ ಭಾಗಕ್ಕೆ ಬೇಕು. ಅದಕ್ಕಾಗಿ ನೀವು ಮೇಲೆ ಕೊಟ್ಟಿರ್ತಕ್ಕಂಥ 7ರಿಂದ 8 ಲೈನ್ ಇರ್ತದ, ಅದನ್ನು ಓದ್ತಾ ಕೂಡ್ತೀರಂದ್ರೆ ಈಗ ನಮ್ಮ 10 ವಿಭಾಗಕ್ಕೂ ಒಂದೊಂದು ಇಂಟ್ರೊಡಕ್ಷನ್ ಇರ್ತೈತಿ. ಒಂದು ವಿಭಾಗದಲ್ಲಿ ಎಷ್ಟು ಪ್ರಶ್ನೆ ಇರ್ತಾವ ಮಕ್ಕಳ? 4 ಪ್ರಶ್ನೆ ಇರ್ತಾವ. ನೀವು ಇಲ್ಲಿವರೆಗೂ 10 ಪ್ರಶ್ನೆ ಆಟ ಆಡಿದ್ರಲ್ಲ, ನಿಮಗೆ ಇದ್ರ ಬಗ್ಗೆ ಇರೋದು 4 ಇರ್ತೈತಿ. ಆ 4ರಲ್ಲಿ ನಿಮ್ಗೆ 5 ಮಾರ್ಕ್ಸ್ ಸಿಗ್ತೈತಿ. ಹ್ಯಾಂಗೆ ಸಿಗ್ತೈತಪ್ಪ ಅಂತಂದ್ರೆ ಒಂದು ಚಿತ್ರವನ್ನು ನೀವು ಸರಿಯಾದ ಆಯ್ಕೆ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಗೆ 1.25 ಅಂಕ ಸಿಗ್ತಾವ. ಅದಕ್ಕಾಗಿ ಮೇಲಿನ ಇಂಟ್ರೊಡಕ್ಷನ್ನ ನೀವು ಓದಬಾರ್ದು ಅಂತ ಹೇಳ್ತಾ ಇಂದಿಗೆ ಈ ಕ್ಲಾಸನ್ನು ಮುಗಿಸೋಣ. ಸರಿಯಾದ ಉತ್ತರವನ್ನು ಹುಡುಕಿ ಆಮೇಲೆ ಇಂಟ್ರೊಡಕ್ಷನ್ ಒಟ್ಟ ಓದ್ಬೇಡ್ರಿ ಮಕ್ಕಳೇ. ಇಂಟ್ರೊಡಕ್ಷನ್ ಓದಿದ್ರೆ ನಿಮ್ಮ ಸಮಯ ಅಲ್ಲೇ ಹಾಳಾಗಿ ಹೋಗ್ತೈತಿ. ನಾವು ಹೇಳಿದ ಟ್ರಿಕ್ಸ್ ಪ್ರಕಾರ ನೀವು ನೋಡಬೇಕು. ಇಂದಿಗೆ ಸಮಯ ಆಯಿತು. ಆದ ಕಾರಣ ನೆಕ್ಸ್ಟ್ ತರಗತಿಯಲ್ಲಿ ಮುಂದಿನ ಚಿತ್ರಗಳನ್ನು ನೋಡೋಣ ಎಂದು ಹೇಳ್ತಾ ಇಂದಿಗೆ ಈ ತರಗತಿಯನ್ನು ಮುಗಿಸೋಣ ಮಕ್ಕಳೇ. ಮತ್ತೊಮ್ಮೆ ಹೇಳ್ತೀನಿ, ಮಾಡರ್ನ್ ಕಾಂಪಿಟೇಟಿವ್ ಬೋತ್ ಲ್ಯಾಂಗ್ವೇಜಲ್ಲಿ ಐತಿ ಪುಸ್ತಕ. ಇದು ಬಹಳ ಅನುಕೂಲಕರ. ಯಾಕಪ್ಪ ಅಂತಂದ್ರೆ ನೀವು ಕನ್ನಡ ಮೀಡಿಯಮ್ದಾಗ ಇದ್ರಿ ಅಂದ್ರೆ ಇಂಗ್ಲೀಷ್ ಮೀಡಿಯಮ್ ನಾಲೆಜ್ ಬರ್ತೈತಿ, ಇಂಗ್ಲೀಷ್ ಮೀಡಿಯಮ್ದಲ್ಲಿ ಇದ್ರಿ ಅಂದ್ರೆ ಕನ್ನಡ ಮೀಡಿಯಮ್ ನಾಲೆಜ್ ಬರ್ತೈತಿ ಮಕ್ಕಳ. ಪ್ರತಿಯೊಂದು ಪ್ರಶ್ನೆಯೂ ಬೋತ್ ಲ್ಯಾಂಗ್ವೇಜಲ್ಲಿ ಐತಿ. ಆಮೇಲೆ ಸರಳ ಮತ್ತು ಅಗ್ದಿ ಶಾರ್ಟ್ಕಟ್ ರೀತಿಯಲ್ಲಿ ಪುಸ್ತಕ ಒಳಗೊಂಡೈತಿ. ಯಾವುದು? ಭಾಗ್ಯವಂತಿ ಪಬ್ಲಿಕೇಶನ್ ಮುದ್ಯಾವಾಳ ವತಿಯಿಂದ ಮಾಡರ್ನ್ ಕಾಂಪಿಟೇಟಿವ್ ಅಂತ ಐತಿ. ಇನ್ನೂ ಹಲವಾರು ಪುಸ್ತಕಗಳು ತಮಗೇನು ಮಾಡ್ತೀವಿ ಹೊರತರ್ತೀವಿ ಮಕ್ಕಳೇ. ನೋಡಿ, ಈ ರೀತಿ ಇದೆ ಪುಸ್ತಕ. ಇದು ನೋಡಿದ್ರಲ್ಲ. ತಮ್ಗೆ ಇಷ್ಟ ಆಯ್ತಪ್ಪ ಅಂತಂದ್ರೆ ನೀವು ತಪ್ಪದೆ ಈ ಕೊಟ್ಟಂಥ ನಂಬರ್ಗೆ ಕರೆ ಮಾಡಿ ಕ್ಲಾಸ್ ತೊಗೋಬೋದು. ಕ್ಲಾಸ್ ಅಂತೂ ನಮ್ಮ ಸಂಪೂರ್ಣ ಉಚಿತ ಇರ್ತಾವ. ಕ್ಲಾಸ್ ನೋಡ್ರಿ. ಆಮೇಲೆ ಮೇನ್ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದ್ರೆ ಈ ಪುಸ್ತಕ ಏನೈತಿಲ್ಲ, ಈ ಪುಸ್ತಕದಲ್ಲಿ ಇದ್ದಂಥ ಕ್ಲಾಸನ್ನು ತರಗತಿಗಳು ಮಾಡಿ ನಿಮ್ಗೆ ವೈಯಕ್ತಿಕ ವಾಟ್ಸಾಪಿಗೆ ಬಿಡ್ತೀವಿ ನಾವು. ಈ ಪುಸ್ತಕ ತೊಗೊಂಡ್ರಿ ಅಂದ್ರೆ ಯಾರಾದರೂ ಇಚ್ಛೆ ಇದ್ದಂಥ ಮಕ್ಕಳು ತಗೊಳ್ರಿ ಅಂತ ಹೇಳ್ತಾ ಇಂದಿಗೆ ಈ ತರಗತಿಯನ್ನು ಮುಗಿಸೋಣ ಮಕ್ಕಳೇ. ಸಮಯವಾಗಿದೆ, ಊಟ ಮಾಡಿ ಆರಾಮ್ ನಿದ್ದೆ ಮಾಡಿ ಅಂತ ಹೇಳ್ತಾ ಕ್ಲಾಸನ್ನು ಮುಗಿಸೋಣ. ಬಾಯ್ ಮಕ್ಕಳ.